ನಾನು ಹೇಳ್ತಾ ಇರೋದು, ಮುಸಲ್ಮಾನ ಅಲ್ಪಸಂಖ್ಯಾತ ಎಷ್ಟು ಒಗ್ಗಟ್ಟಾಗಿದ್ದಾರೋ ಅದೇ ಒಗ್ಗಟ್ಟು ನಮ್ಮ ಹಿಂದೂಗಳು ತೊಗೊಂಡಿದ್ರೆ ನಮ್ಮ ನರೇಂದ್ರ ಮೋದಿ 350 ಎಬವ್ ಬರ್ತಾಯಿದ್ರು. ಒಂದು ಸೈಡ್ BJP. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾನು ಎಲೆಕ್ಷನ್ ಓಟ್ ಹಾಕ್ಬೇಕಾ, ನಾನು ಮನೇಲಿ ಇರ್ತೀನಿ, ನೀನು ಓಟ್ ಹಾಕು ಅಂತಾರೆ. ಅದೇ ಮುಸಲ್ಮಾನವ್ರು ಹಂಗಲ್ಲ, ಎಲ್ಲರೂ ಬಂದು ಎಲ್ಲ ಕರ್ಕೊಂಬಂದು ವೋಟಿಂಗ್ ಮಾಡೋಣ ಅಂತಾರೆ. ಅಲ್ಲಿ ಜಾಸ್ತಿ ಆಗುತ್ತೆ ವೋಟಿಂಗ್. ಇಲ್ಲಿ ರಾಹುಲ್ ಗಾಂಧಿಯವರು ಪಟಾಪಟ್ ಟಕ ಅಂತ ಏನೋ ಅನೌನ್ಸ್ ಮಾಡಿದ್ದಾರೆ, ಫ್ರೀ ಅದು. ಅದರಿಂದ ಜನ ಮುಸ್ಲಿಂ ಸಮುದಾಯ ಆಗಲಿ ಕ್ರೈಸ್ತ ಸಮುದಾಯ ಆಗಲಿ ಒಂದೇ ಕಡೆ ದಂಪಾಗ್ಬಿಟ್ರು. ಅವರು 99 ಸೀಟ್ ತೆಗಿದ್ದಾರೆ. ಇವಾಗ ಏನು 243 ಸಮಥಿಂಗ್ ಏನೋ ಬಂದಿದೆಯಲ್ಲ, 232 ಏನೋ ಬಂದಿದೆಯಲ್ಲ, ಅವರೇ ಸೇರ್ಕೊಂಡು ಮಾಡ್ತಾರಾ? ಇತಿಹಾಸ ಇದೆಯಾ ನಮ್ಮ ಇದರಲ್ಲಿ? SC ST PM ಆಗಿರೋ ಇತಿಹಾಸ ಯಾರು ಕೊಟ್ಟಿದ್ದಾರಾ? ಕಾಸೇ ರೀ 1 ಲಕ್ಷ ಕೊಡ್ತಾರೆ ಅನ್ಕೊ, 1 ಲಕ್ಷ ಕೊಡ್ತಾರೆ ಅಂದರೆ ನಾನೇ ಕಡೆ ಹೊಡ್ತೀನಿ. ಮನೇಲಿ ಕೂತ್ಕೊಂಡು 1 ಲಕ್ಷ ಕೊಡ್ತಾರೆ ಬೆಳೆಯ ಅಂತ ನಾನು ಹೇಳ್ತೀನಿ, ಸೋಂಬೇರಿ ಆಗ್ತೀನಿ ನಾನು. ಯಾರು ಟಕ ಅಂದವರು ಅವ್ರಿಗೆ ಹೊಡಿಲೇಬೇಕು, 100% ಹೊಡಿಲೇಬೇಕು. ಇಲ್ಲ ಕೊಡಬೇಕು, ಇಲ್ಲ 1 ಲಕ್ಷ ಕೊಡ್ಬೇಕು ರೀ. ಇವಾಗ ಎಷ್ಟೋ ಜನ ಮುಗ್ಧರು ಇವಾಗ ಏನಂದ್ರೆ ಯಾರೋ ಹೂವು ಮಾಡ್ತಾ ಇರ್ತಾರೆ. ಇವಾಗ ನಮ್ಮಮ್ಮನೇ ಹೂವು ಮಾಡ್ತಾರೆ. ನಾನು BJPಗೆ ಹಾಕ್ಸ್ತೀನಿ ಓಟ್ನ. 1 ಲಕ್ಷ ಹಾಕ್ತಾರೆ ಅಂತೀರ, ಅವ್ರು ಹಾಕೋಣ ಅಂತ ಹಾಕಿದ್ದೀರಿ. ಇವಾಗ ನಮ್ಮನ್ನು ಕಳ್ಸೋದು ಹೋಗಲ್ಲಿ ನಿಂತ್ಕೊ ಹೊಡಿ ಅಂತ. ಇವಾಗ ಟಕ ಅಂದಾಗ ನಾವು ಪಟ ನೋಡಿ ತಪ್ಪೇನಿಲ್ಲ. ಅವ್ರು ಹೇಳಿದ್ದಾರೆ, ನಾನು ನೋಡ್ತಿದ್ದೀನಿ. ಅವ್ರು ಗಟ್ಬಂಧಂಗೆ ಹೋದ್ರೆ ಅವ್ರಿಗೇನು ಬೆಲೆ ಸಿಗ್ಬೋದು? ಇವಾಗ ಅವ್ರು ಹೋಗ್ತಾರೆ. 99 ಸೀಟ್ ಕಾಂಗ್ರೆಸ್ ತೊಗೊಂಡಿದೆ. ಅಖಿಲೇಶ್ ಅವರು 34 ಸೀಟ್ ತೊಗೊಂಡಿದ್ದಾರೆ. ಸ್ಟಾಲಿನ್ ಅವರು 24 ಸೀಟ್ ತೊಗೊಂಡಿದ್ದಾರೆ ತಮಿಳ್ನಾಡಿಂದ. ಇಲ್ಲಿಂದ ಯಾರು ಮಹಾರಾಷ್ಟ್ರ ಶಿಂದೆ ಪಕ್ಷ, ಶಿಂದೆ ಆಪೋಸಿಟ್ ಯಾರು ಬಾಲ್ ಠಾಕ್ರೆ ಅವ್ರ ಮಗ, ಬಾಲ್ ಠಾಕ್ರೆ ಅವರು ಆಪೋಸಿಟ್ ಏನು ಶಿವಸೇನೆ ಇದೆಯಾ ಅವರು ಆ ಸೀಟ್ ತೊಗೊಂಡಿದ್ದಾರೆ. ಅವ್ರಿಗೆಲ್ಲ ಯಾವ ಪೋಸ್ಟ್ ಕೊಡ್ತೀರಾ? 15 ಜನ ಸೇರ್ಕೊಂಡು ಮಾಡ್ತಿದ್ದೀರಾ. ಇರೋದೇ ಒಂದೇ ಸೀಟು. PM ಒಬ್ಬರೇ ಆಗಬೇಕು. 15 ಜನ PM ಹಾಕೋಕ್ಕತ್ತಾ? ಇತಿಹಾಸದಲ್ಲಿ ಜವಾಹರ್ಲಾಲ್ ನೆಹರು ಆಗಿದ್ದಾರೆ, ಇಂದಿರಾ ಗಾಂಧಿ ಆಗಿದ್ದಾರೆ, ರಾಜೀವ್ ಗಾಂಧಿ ಆಗಿದ್ದಾರೆ, ಮೊರಾರ್ಜಿ ದೇಸಾಯಿ ಜನತಾ ಪಾರ್ಟಿಯಿಂದ ಆಗಿದ್ದಾರೆ, PV ನರಸಿಂಹರಾವ್ ಆಗಿದ್ದಾರೆ. ಅವರೆಲ್ಲ SC STಗಳ. ಅದ್ವಾ ಟಿವಿ ಎಲ್ಲ ವೀಕ್ಷಕರು ನಮಸ್ಕಾರ. ವೀಕ್ಷಕರೇ, ಚುನಾವಣೆ ಆಯಿತು, ಫಲಿತಾಂಶ ಆಯಿತು. ಈಗ ಸಾಕಷ್ಟು ಜನರಿಗೆ ಗೊಂದಲ, ಯಾವ ಸರ್ಕಾರ ಅಧಿಕಾರಕ್ಕೆ ಬರಬಹುದು, ಸಾಕಷ್ಟು ಗೊಂದಲಗಳನ್ನ ನಿರ್ಮಾಣ ಮಾಡಿದೆ ನಿನ್ನೆಯ ಫಲಿತಾಂಶ. ಆ ವಿಚಾರವಾಗಿ ನಾವಿವತ್ತು ಜನಾಭಿಪ್ರಾಯ ಮತ್ತೆ ಕೇಳೋದಕ್ಕೋಸ್ಕರ ಬಂದಿದ್ದೇವೆ. ನೋಡೋಣ ಅವರಲ್ಲಿ ಎಷ್ಟು ಗೊಂದಲಗಳಿದ್ದಾವೆ, ಅವರ ಬೆಂಬಲ ಯಾರಿಗಿತ್ತು, ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಅದೇನಾಗಿದೆ ಎಲ್ಲವನ್ನು ಜನರನ್ನೇ ತಿಳ್ಕೊಳ್ಳೋಣ. ಯಾಕಂದರೆ ಜನಾದೇಶವೇ ಕೊನೆ ಆದೇಶ ಅಂತಾರಲ್ಲ ಹಾಗಾಗಿ ಜನರ ಬಳಿಗೆ ಬಂದಿದ್ದೇವೆ. ನೋಡೋಣ ಬನ್ನಿ ಜನ ಏನು ಅಭಿಪ್ರಾಯ ಹೇಳ್ತಾರೆ ಅಂತ. ಅಣ್ಣ ನಮಸ್ತೆ. ನಮಸ್ಕಾರ. ನಿನ್ನೆ ಎಲೆಕ್ಷನ್ ರಿಸಲ್ಟ್ ಬಂದಿದೆ, ಲೋಕಸಭೆ ಬಂದಿದೆ. ನಿಮ್ಗೆ ಏನು ಅನ್ಸುತ್ತೆ? ಒಂಥರ ಬೇಜಾರಾಗ್ತಾ ಇದೆ. ಯಾಕೆ? ಎಕ್ಸ್ಪೆಕ್ಟ್ ಮಾಡಿದ್ದೆವು 350 ಎಬವ್ ಎಕ್ಸ್ಪೆಕ್ಟ್ ಮಾಡಿದ್ವಿ. BJP ಓನ್ಲಿ. ಇಂಡಿಯಾ ಅಂದರೆ 350 ಎಬವ್ ಅಂದರೆ 400 ಸಮಥಿಂಗ್ ಇಂಡಿಯಾಗೆ ನಾವು ಮಾಡಿದ್ದು. ಇವಾಗ ಈ ಥರ ಆಗಿದೆಯಲ್ಲ ಅಂತ ನಮಗೂ ಒಂಥರ ದುಃಖ ಆಗಿದೆ. ನಮಗೆ ಈ ಥರ ದುಃಖ ಆಗಿದ್ದಾಗ ಮೋದಿಯವ್ರಿಗೆ ಆ ಥರ ದುಃಖ ಆಗಿರುತ್ತೆ. ನಮಗೆ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮೋದಿ ಆ ಥರ ಇದ್ದಾರೆ ಅನ್ನೋದೇ ಗೊತ್ತಾಗ್ತಲ್ಲ. ಯಾಕೆ ಹೀಗಾಯಿತು? ಯಾಕೆ ಈ ಥರ ಆಯ್ತು ಅಂದರೆ, ರಾಹುಲ್ ಗಾಂಧಿಯವರು ಪಟಾಪಟ್ ಟಕ ಅಂತ ಏನೋ ಅನೌನ್ಸ್ ಮಾಡಿದ್ದಾರೆ, ಫ್ರೀ ಅದು. ಅದರಿಂದ ಜನ ಮುಸ್ಲಿಂ ಸಮುದಾಯ ಆಗಲಿ ಕ್ರೈಸ್ತ ಸಮುದಾಯ ಆಗಲಿ ಒಂದೇ ಕಡೆ ದಂಪಾಗ್ಬಿಟ್ರು. ಅವರು 1 ಲಕ್ಷ ಬರುತ್ತಲ್ಲ, ಫ್ರೀ ಮನಿ ಅಲ್ವಾ ಅಂತ. ಅದೇ ಥರ ಅವ್ರು ಹೆಂಗೆ ಒಗ್ಗಟ್ಟಾಗಿ ಹೋಗಿದ್ದಾರೆ ಅಂದರೆ, ನಮ್ಮ ಹಿಂದೂಗಳು ಲೆಕ್ಕಕ್ಕೆ ಇಲ್ದಂಗೆ ಒಗ್ಗಟ್ಟಾಗಿದ್ದಾರೆ. ನಮ್ಮ ಹಿಂದೂಗಳು ಮುಂದಕ್ಕೆ ಎಚ್ಚರ ಆದರೆ, ಇದರಿಂದ ನಾವು ಎಚ್ಚೆತ್ಕೊಂಡು ಮುಂದಕ್ಕೆ ಪಾಠ ಕಲ್ತ್ಕೊಂಡ್ರೆ ಮೋದಿಯವರು ಶಾಶ್ವತವಾಗಿ ಇರ್ತಾರೆ. ಅಲ್ಲಿ ಮೋದಿಯವರು ಮಾಡಿದ್ರು, ರಾಮ ಮಂದಿರ ಮಾಡಿದ್ದಾರೆ, ಅಲ್ಲೇ ನಮಗೆ ಓಟ್ ಹಾಕಲಿಲ್ಲ ಜನ. ಯಾಕೆ ರಾಮ ಮಂದಿರ ಮಾಡಿದ್ರು? ಉತ್ತರ ಪ್ರದೇಶದಲ್ಲಿ ಸಾಕಷ್ಟು BJPಗೆ ಓಟ್ ಗತ್ತು. ಉತ್ತರ ಪ್ರದೇಶದಲ್ಲಿ ಏನಾಯ್ತು ಅಂದರೆ, ಲಾಸ್ಟಲ್ಲಿ ಇದೆ 3ನೇ ಹಂತ ಆದಮೇಲೆ ಅಲ್ಲಿ 4ನೇ ಹಂತ ಆಗಿದೆ ಅಲ್ವಾ. ಆ ಟೈಮಲ್ಲಿ ಇಲ್ಲೇನೋ ಲೂಸ್ ಸ್ಟಾಕ್ ಆಗೋಯ್ತೇನೋ, ಸಂವಿಧಾನ ಚೇಂಜ್ ಮಾಡ್ತಾರೆ ಅಂತ. ಸಂವಿಧಾನ ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ? ಮುಸ್ಲಿಂ ಅವ್ರನ್ನ OBC ಸೇರಿಸ್ಕೊಳಕ್ಕಾಗತ್ತಾ? ಅಲ್ಪಸಂಖ್ಯಾತರೇ ಹೊರತು ಅವ್ರು OBCಗೆ ಬರೋಕ್ಕಾಗಲ್ಲ. OBC ಯಾರು? ಹಿಂದೂಗಳಿದ್ದಾಗ ಜನಾಂಗದವರು OBCಗೆ ಬರ್ಬೋದು. ಅವ್ರಿಗೆ ಯಾಕೆ OBC ಸೇರ್ಕೊಳ್ಬೇಕು ಅನ್ನೋದು ಇಲ್ಲಿ ಎತ್ಕೊಟ್ಟಿದ್ದಾಗ, ಆದರೆ ರಾಹುಲ್ ಗಾಂಧಿ ಆಗಲಿ ಆಪೋಸಿಟ್ ಲೀಡರ್ಗಳೇ ಅಂದರು ಸಂವಿಧಾನನೇ ಬದಲಾಗೋಗಿದೆ. ಸಂವಿಧಾನ ಬದಲಾಗಿದ್ರೆ ಮುಸ್ಲಿಮರಿಗೆ ಬೆಲೆ ಇಲ್ಲ. ಇವಾಗ ಮೋದಿಯವರು ಎಲ್ಲೂ ಸಂವಿಧಾನ ಬದಲಾಗತ್ತೆ ಅಂತ ಹೇಳಿಲ್ಲ, ಮುಸ್ಲಿಮರು ನಮ್ಮ ದೇಶ ಪ್ರಜೆಗಳಂತ ಹೇಳಿಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು. ಅಲ್ಲಿ ಯಾದವ ಸಮುದಾಯವರು ಇದ್ದಾರಲ್ಲ, ಯಾದವ ಸಮುದಾಯ ಎಲ್ಲ ಒಂದು ಕಡೆ ಕಣ್ಸಿರ್ಬೋದು ಅಂತ ನಮಗೆ ಇದು. ಅಲ್ಲಿ UDPಯಲ್ಲಿ ಇರೋದು ಯಾದವರು ಮತ್ತು ಮುಸ್ಲಿಮು ಆಲ್ಮೋಸ್ಟ್ ಇರೋದು, ಅವರೆಲ್ಲ ಒಗ್ಗಟ್ಟಾಗಿದ್ದಾರೆ. ಇದೊಂದು ಸ್ವಲ್ಪ ಪಾಠ ಕಲಿಸಿದ್ದಾರೆ. ಹಾಗೆ ಪ್ರಧಾನಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗ್ತಾರಾ? 100% ಆಗ್ತಾರೆ. ಯಾಕಂದರೆ ಬಹುಮತ ಬಂದಿಲ್ಲ ಈ ಸರ್ತಿ. ಬಹುಮತಿ ಬಂದಿಲ್ಲ ಅಂದ್ರೂ ಇಂಡಿಯಾ ಅನ್ನೋದು ಇದೆಯಲ್ಲ, ಇಂಡಿಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ, ಚಂದ್ರಬಾಬು ನಾಯ್ಡು ಇದ್ದಾರೆ. ಇವರು ಪೂರ್ವ ಸಮೀಕ್ಷೆ ಎಲೆಕ್ಷನ್ಗಿಂತ ಮುಂಚೆನೇ ಅವ್ರು ಮಾಡ್ಕೊಂಡಿರೋದು ಬಂಧನ ಮಾಡ್ಕೊಂಡಿದ್ದಾಗ ಅವರು ಆ ನಿಯತ್ಗನ ಇರಬೇಕು. ಲಾಸ್ಟ್ ಟೈಮ್ ಅವರು ಸೋತಾಗಿದ್ರು, ಬೋಲ್ಡ್ ಔಟ್ ಆಗಿದ್ರು. ಯಾರಿಗೆ? ನಮ್ಮ ಇಂಡಿಯಿಂದ ಆಚೆ ಹೋಗಿದ್ದಕ್ಕೆ ಚಂದ್ರಬಾಬು ನಾಯ್ಡು ಬೋಲ್ಡ್ ಔಟು. ಲಾಸ್ಟ್ ಟೈಮ್ 5 ವರ್ಷ ಮನೆ ಕೂತ್ಕೊಂಡು ಪಾಠ ಕಲ್ತವ್ರೆ. ಈ ಸಲ ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ಬಿಟ್ಟು ಹೋದರೆ ಅವರು ಪರ್ಮನೆಂಟಾಗಿ ಮನೆ ಮಾಡ್ಕೊಳ್ತಾರೆ. ನಿತೀಶ್ ಕುಮಾರ್ ಬಿಟ್ಟು ಹೋದರು,
ನಮ್ಮ ಇಂಡಿಯಾನ ಬಿಟ್ಟು ಯು ಪಿ ಎ ಜೊತೆ ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿದ್ರು. ಅಲ್ಲಿ ಲಾಲು ಪ್ರಸಾದ್ ಯಾದವ್ ಆಗಲಿ ಅಖಿಲೇಶ್ ಯಾದವ್ ಅವರು ಅವ್ರಿಗೆ ಕರೆಕ್ಟ್ ರೆಸ್ಪಾನ್ಸ್ ಕೊಟ್ಟಿರಲಿಲ್ಲ. ಆದ್ದರಿಂದ ಅವರು ಗಠಬಂಧನ ಬಿಟ್ಟು ಆಚೆ ಬಂದವ್ರೆ. ಇವಾಗ ಇದುವರೆಗೂ ಮಮತಾ ಬ್ಯಾನರ್ಜಿ ನಾನು ಇನ್ನೂ ಗಠಬಂಧನ್ಗೆ ಹೋಗ್ತೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅವರು ಆಲ್ರೆಡಿ ಬಿಟ್ಬಿಡೋರೆ. ಇಂಡಿಪೆಂಡೆಂಟ್ ಪಾರ್ಟಿಸಿಪೇಟ್ ಮಾಡಿ ವೆಸ್ಟ್ ಬೆಂಗಾಲಲ್ಲಿ ಗೆದ್ಕೊಂಡಿದ್ದಾರೆ. ಇನ್ನೂ ಅವ್ರು ಎಲ್ಲೂ ಬಂದು ಹೇಳಿಲ್ಲ ನನಗೆ ಗಠಬಂಧನ್ಗೆ ಬಂದಿದ್ದೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಎಲ್ಲ ಹೇಳಿದಾರಾ? ಹೇಳೋ ಅವಕಾಶ ಇದೆಯಾ? ಹೇಳೋ ಚಾನ್ಸಸ್ ಇದೆಯಾ? ಅವ್ರು ಗಠಬಂಧನ್ಗೆ ಹೋದ್ರೆ ಅವ್ರಿಗೇನು ಬೆಲೆ ಸಿಗ್ಬೋದು? ಇವಾಗ ಅವ್ರು ಹೋಗ್ತಾರೆ. 90 ಸೀಟು 99 ಸೀಟ್ ಕಾಂಗ್ರೆಸ್ ತೊಗೊಂಡಿದೆ. ಅಖಿಲೇಶ್ ಅವರು 34 ಸೀಟ್ ತೊಗೊಂಡಿದ್ದಾರೆ. ಸ್ಟಾಲಿನ್ ಅವರು 24 ಸೀಟ್ ತೊಗೊಂಡಿದ್ದಾರೆ ತಮಿಳ್ನಾಡಿಂದ. ಇಲ್ಲಿಂದ ಯಾರು ಮಹಾರಾಷ್ಟ್ರ ಶಿಂದೆ ಪಕ್ಷ, ಶಿಂದೆ ಆಪೋಸಿಟ್ ಯಾರು ಬಾಲ್ ಠಾಕ್ರೆ ಅವ್ರ ಮಗ, ಬಾಲ್ ಠಾಕ್ರೆ ಅವರ ಆಪೋಸಿಟ್ ಏನು ಶಿವಸೇನೆ ಇದೆಯಾ ಅವರು ಸೀಟ್ ತೊಗೊಂಡಿದ್ದಾರೆ. ಅವ್ರಿಗೆಲ್ಲ ಯಾವ ಪೋಸ್ಟ್ ಕೊಡ್ತೀರಾ? 15 ಜನ ಸೇರ್ಕೊಂಡು ಮಾಡಿದ್ದೀರಾ. ಇರೋದೇ ಒಂದೇ ಸೀಟು. ಪಿ ಎಮ್ ಒಬ್ಬರೇ ಆಗಬೇಕು. 15 ಜನ ಪಿ ಎಮ್ ಆಗೋಕ್ಕಾಗತ್ತಾ? 5 ವರ್ಷ ಗ್ಯಾರಂಟಿ ಹೇಳಿ ಟೈಮಲ್ಲಿ ಯಾರನ್ನ ಮಾಡೋಕ್ಕಾಗತ್ತೆ? ಯಾರನ್ನ ಮಾಡ್ತೀರಾ ನೀವು? ಅವರೇನೋ ಒಂದು ತೀರ್ಮಾನಕ್ಕೆ ಬರ್ಬೋದು. ಇವಾಗ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ. ಅವರು ಸೀಟಲ್ಲಿ ಗೆದ್ದಿದ್ದಾರೆ ಅಲ್ಲನಾ? ಅವ್ರು ಗೆದ್ದಿಲ್ಲ, ಅವ್ರು ಪಾರ್ಟಿಸಿಪೇಟ್ ಪಾರ್ಟಿಸಿಪೇಟ್ ಮಾಡಿಲ್ಲ. ನಿಜ ತಾನೆ? ಇವಾಗ ಅವರೇ ಕೇಳ್ತಾರೆ ನಾನೇ ಪಿ ಎಮ್ ಆಗ್ಬೇಕು, ನನ್ನಿಂದ ಪಾರ್ಟಿ ಬಂದಿದೆ. ಯಾಕಂದರೆ ಅವ್ರು SC ST ಪಕ್ಷಕ್ಕೆ ಸಂಘಟನೆ ಮಾಡಿ ನಂದು ಇದಕ್ಕೆ ಕೊಡುಗೆ, ನನ್ನಿಂದನೇ ಕೊಡುಗೆ. ಅದಕ್ಕೆ ರಾಹುಲ್ ಗಾಂಧಿ ಮುಖಾಂತರ ಬಂದಿಲ್ಲ. ಅವರು SC ST ಇಟ್ಕೊಂಡಿದ್ರು. ಎಲ್ಲ SC ST ಒಂದಾಗಿದ್ದಾರೆ, ಅಲ್ಪಸಂಖ್ಯಾತ ಒಂದಾಗಿದ್ದಾರೆ. ಹಂಗಿದ್ರೆ ಅವರೇ ಮಾಡ್ಬೇಕು. ನೀವು ಮಾಡೋಕ್ಕಾಗತ್ತಾ? 99 ಸೀಟ್ ತೆಗಿದ್ದಾರೆ. ಇವಾಗ ಏನು 243 ಸಮಥಿಂಗ್ ಏನೋ ಬಂದಿದೆಯಲ್ಲ, 232 ಏನೋ ಬಂದಿದೆಯಲ್ಲ, ಅವರೇ ಸೇರ್ಕೊಂಡು ಮಾಡ್ತಾರಾ? ಇತಿಹಾಸ ಇದೆಯಾ ನಮ್ಮ ಇದರಲ್ಲಿ? SC ST ಪಿ ಎಮ್ ಆಗಿರೋ ಇತಿಹಾಸ ಯಾರು ಕೊಟ್ಟಿದ್ದಾರಾ? ಇತಿಹಾಸದಲ್ಲಿ ಜವಾಹರ್ಲಾಲ್ ನೆಹರು ಆಗಿದ್ದಾರೆ, ಇಂದಿರಾ ಗಾಂಧಿ ಆಗಿದ್ದಾರೆ, ರಾಜೀವ್ ಗಾಂಧಿ ಆಗಿದ್ದಾರೆ, ಮೊರಾರ್ಜಿ ದೇಸಾಯಿ ಜನತಾ ಪಾರ್ಟಿಯಿಂದ ಆಗಿದ್ದಾರೆ, PV ನರಸಿಂಹರಾವ್ ಆಗಿದ್ದಾರೆ. ಅವರೆಲ್ಲ SC STಗಳ. ಮತ್ತು ಯಾಕೆ ಇವ್ರು ಕೊಡ್ತಾರೆ? ಕೊಡ್ಬೋದು ಅಂತ ಚಾನ್ಸ್ ಎಲ್ಲಿದೆ? ಇಲ್ಲ ಅವ್ರಿಗೆ. ಇವಾಗ ಅಖಿಲೇಶ್ ಯಾದವ್ ಮೊನ್ನೆ ಗೆದ್ದರು, ಎಲ್ಲಿ UP ಇಂದ ಗೆದ್ದಿದ್ದಾರೆ. ಆಲ್ರೆಡಿ ಅವ್ರು ಹೇಳ್ಕೊಂಡ್ರೆ ನಮ್ಮ ಬಾಸೆ PM ಅಂತ ಅನೌನ್ಸ್ ಆಗಿದೆ. ನ್ಯೂಸಲ್ಲಿ ನೋಡಿದ್ದೀನಿ ನಾನು, ಅಖಿಲೇಶ್ ನೆಕ್ಸ್ಟ್ PM ಅಂತ. ಇವಾಗ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನಿತೀಶ್ ಕುಮಾರ್ ಬಂದರೆ ಅವರೇ ಉಪ ಪ್ರಧಾನಿ ಅಂತವ್ರೆ. ಯಾರು ಮಾತನ್ನ ನಂಬ್ತೀರಾ? ಇಂಡಿಯಾ ಕಡೆ ಹೋದರೆ ಒಂದು ಒಳ್ಳೆ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ, ದೇಶ ಸುಭದ್ರವಾಗಿ ಆಳ್ತಾರೆ. ಇಷ್ಟು ದಿನ ಸುಭದ್ರವಾಗಿ ಇದೆ ನಮ್ಮ ದೇಶ. ಇನ್ನು ಮುಂದಕ್ಕೆ ನಂದು ಮುಗೀತು, ನನ್ನ ಮಕ್ಕಳಿದ್ದಾರೆ, ನೆಕ್ಸ್ಟ್ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಭಾರತ ಮಾತೆ ಇದೆ, ಸುಭದ್ರವಾಗಿದ್ದಾಳೆ, ನಾವು ದೇಶದಲ್ಲಿ ಉಳಿಬೋದು ಅನ್ನೋದು ಇದೆ. ಮೋದಿಜಿಯವರು ಇಷ್ಟೆಲ್ಲ ಮಾಡಿದ್ರು ಯಾಕೆ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ BJPಗೆ ಬರಬೇಕಾದಂಥ ಸೀಟ್ಗಳು ಬರಲಿಲ್ಲ? ರಾಮ ಮಂದಿರ ಆಯಿತು, ಎಲ್ಲ ಆಯಿತು. ನಾನು ಹೇಳ್ತಾ ಇರೋದು, ಮುಸಲ್ಮಾನ ಅಲ್ಪಸಂಖ್ಯಾತ ಎಷ್ಟು ಒಗ್ಗಟ್ಟಾಗಿದ್ದಾರೋ ಅದೇ ಒಗ್ಗಟ್ಟು ನಮ್ಮ ಹಿಂದೂಗಳು ತೊಗೊಂಡಿದ್ರೆ ನಮ್ಮ ನರೇಂದ್ರ ಮೋದಿ 350 ಎಬವ್ ಬರ್ತಾಯಿದ್ರು. ಒಂದು ಸೈಡ್ BJP. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ನಾನು ಎಲೆಕ್ಷನ್ ಓಟ್ ಹಾಕ್ಬೇಕಾ? ನಾನು ಮನೇಲಿ ಇರ್ತೀನಿ, ನೀನು ಓಟ್ ಹಾಕು ಅಂತಾರೆ. ಅದೇ ಮುಸಲ್ಮಾನವ್ರು ಹಂಗಲ್ಲ. ಎಲ್ಲರೂ ಬಂದು ಎಲ್ಲ ಕರ್ಕೊಂಬಂದು ವೋಟಿಂಗ್ ಮಾಡೋಣ ಅಂತಾರೆ. ಅಲ್ಲಿ ಜಾಸ್ತಿ ಆಗುತ್ತೆ ವೋಟಿಂಗ್. ಇವಾಗ ನೀವು ಹೇಳ್ತಾ ಇರಲ್ಲ 50, ಅದು ಯಾವುದೋ ಕೊಟ್ಟಿರೋದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಕೊಟ್ಟಿದ್ದಾರೆ ಅವ್ರಿಗೆ. ಆ ಬೆನಿಫಿಟ್ ತೊಗೊಂಡ್ರು ಅವರು ಕಾಂಗ್ರೆಸ್ ಮೂಲನೇ ಹೋಗಿದ್ದಾರೆ ಹೊರತು ನಮ್ಮ ಹಿಂದುತ್ವ ಇದು BJPಗೆ ಅಂತ ಬಂದಿಲ್ಲ. ಅವರು ಯಾವುದಕ್ಕೆ BJP ಅವರು ಅಬ್ಬಸ್ ಮಾಡಲ್ಲ. ಅವ್ರಿಗೆ ಟಕ್ 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 ಇವಾಗ ಟಕ್ ಟಕ್ ಅಂತ ಕೊಟ್ಟಿದ್ದಾರಲ್ಲ, ಅವ್ರು ಮನೆ ಮುಂದೆ ಪಟ ಅಂತ ಹೊಡಿಲಿ. ಚಪ್ಪಲಿ ತೊಗೊಂಡು ಯಾಕೆ ಹೊಡಿಯಲ್ಲ? ಹೊಡಿ ಅಧಿಕಾರ ರೈಟ್ಸ್ ಇಲ್ವಾ? ಓಟಕ್ಕೆ ಕೇಳೋಕೆ ರೈಟ್ಸ್ ಇದ್ದಾಗ ಹೊಡಿ ಅಧಿಕಾರ ರೈಟ್ಸ್ ಇದೆ, ಕೊಡ್ಬೇಕಾರೆ ಅದನ್ನು. ಇವಾಗ ಹಂಗೆ ಮಾಡಿದ್ರೆ ಅದ್ರ ಕೊಡ್ತಾರಾ? 1 ಲಕ್ಷ ಕೊಡ್ಬೋದಾ? ಇವಾಗ ಗಟ್ಟ ಅಂತ ಹೇಳ್ಬಿಟ್ಟು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೆದ್ದಿದ್ದಾರೆ. 1 ಲಕ್ಷ ಕೊಡ್ಬೋದ ಮುಂದಕ್ಕೆ? ಇವಾಗ ಗೆದ್ದಿರೋ ಮನೆ ಚಪ್ಪಲಿ ತೊಗೊಂಡು ನೋಡಿದ್ರೆ ಪಟ ಅಂತ ಕೊಡ್ತಾರಾ ಕಾಸು? ಟಕ ಅಂತ ಅವರು ಇಸ್ಕೊಂಡಿರೋದು. ಅವ್ರು ಹೇಳಿದ್ದಾರೆ, ಇವರು ಪಟ ಅಂತ ಹೊಡೆದ್ರೆ ಹೊಡ್ಸ್ಕೊಳ್ತಾರಾ? ಹೊಡ್ಸ್ಕೊಳ್ ರೆಡಿ ಇರ್ಬೇಕು. ನಾವು ಹೇಳ್ಬೇಕು, ಸುಳ್ಳು ಆಶ್ವಾಸನೆ ಕೊಡಬಾರ್ದು. ಶ್ರೀಲಂಕಾ ಆಗುತ್ತೆ ನಮ್ಮ ಇಂಡಿಯಾ. ಸುಳ್ಳು ಆಶ್ವಾಸನೆ ಕೊಟ್ಟರೆ ಏನಾಗುತ್ತೆ ಹೇಳಿ? ಜನಕ್ಕೆ ಎಲ್ಲರಿಗೂ ಆಸೆ ರೀ. 1 ಲಕ್ಷ ಕೊಡ್ತಾರೆ ಅನ್ಕೊ, 1 ಲಕ್ಷ ಕೊಡ್ತಾರೆ ಅಂದರೆ ನಾನೇ ಕಡೆ ಹೊಡ್ಸ್ತೀನಿ. ಮನೇಲಿ ಕೂತ್ಕೊಂಡು 1 ಲಕ್ಷ ಕೊಡ್ತಾರೆ ಬೆಳೆಯ ಅಂತ ನಾನು ಹೇಳ್ತೀನಿ. ಸೋಂಬೇರಿ ಆಗ್ತೀನಿ ನಾನು. ನನ್ನ ಮಗನಿಗೆ ಹೇಳ್ತೀನಿ, ಸ್ಕೂಲ್ಗೆ ಹೋಗ್ಬೇಡಲ್ಲ, 1 ಲಕ್ಷ ಕೊಡ್ತಾರೆ, 1 ಲಕ್ಷ ಇಸ್ಕೊಂಡು ಮೆಕ್ಯಾನಿಕ್ ಕೆಲಸ ಮಾಡು ಅಂತೀನಿ. ಇಲ್ಲ ಎಲ್ಲರೂ ಹೂವು ಮಾಡ್ಕೊಂಡಿರೋ ನನ್ನ ಮಗನಿಗೆ ಹೇಳ್ತೀನಿ ನಾನು. ಅದೇ ತಾನೇ ಮಾಡ್ತಾರದು ಇವರು. ಇವಾಗ ಬಸ್ ಫ್ರೀ ಅಂದರು. ಲಾಸ್ಟ್ ನಮ್ಮ ವಿಧಾನಸಭೆ ಇದ್ದಾಗ ಬಸ್ ಒಂದು ಕಡೆ ಕೆಟ್ಟು ನಿಂತ್ಕೊಂಡಿದೆ. ಗ್ಯಾಸ್ ಡೀಸೆಲ್ ಖಾಲಿ. ಅದಕ್ಕೆ ಪ್ಯಾಸೆಂಜರ್ ತಾನೇ ಕಾಸು ವಸೂಲಿ ಮಾಡ್ಕೊಂಡು ಗ್ಯಾಸ್ ಹಾಕೊಂಬಂದ್ರು, ಇದನ್ನ ಡೀಸೆಲ್ ಹಾಕೊಂಬಂದ್ರು. ಅದಕ್ಕೇನಂತೀರಾ? ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಬೇಕು. ಇವಾಗ ನಾನು ಗೆಲ್ಲಲ್ಲ ಅಂತ ಗೊತ್ತಿದ ಮೇಲೆ ನಾನು ಜನಕ್ಕೆ ಸುಳ್ಳು ಭರವಸೆ ಕೊಡಬಾರ್ದು. ಸುಳ್ಳು ಭರವಸೆ ಕೊಟ್ಟರೆ ಅವ್ರ ನಂಬಿಕೆ ಇದೆ ನನಗೆ. ಸುಳ್ಳು ಭರವಸೆ ಅಂತ ನಂಗೆ ಗೊತ್ತಿರುತ್ತೆ. ಒಂದು ಓಟ್ ಹಾಕೋದ್ರೆ ಗೆದ್ದುಬಿಟ್ರೆ ಮಾಡ್ಬೋದು ಏನೋ ಒಂದು ಆಸೆಯಲ್ಲಿ ಹಾಕವ್ರೆ. ಇವಾಗ ಅವರೆಲ್ಲ ಹಾಕಿರೋ ಜನ ಅಲ್ಲ, ಎಲ್ಲ ಎಷ್ಟು ಜನ ಹಾಕಿದಾರೋ ಎಲ್ಲ ಮನೆ ಮುಂದೆ ಹೊಸ ಚಪ್ಪಲಿ ತೊಗೊಂಡು ಪಟ ಅಂತ ಮನೆ ಮುಂದೆ ನಿಂತ್ಕೊಂಡ್ರೆ 1 ಲಕ್ಷ ಹಾಕ್ಬಲ್ಲ. ಹಾಕೋದು ಇಲ್ಲ. ಅದು ಜನಕ್ಕೆ ಆಸೆ. ಇನ್ನೂ ಗೊತ್ತಿಲ್ಲ ಜನ ಏನು ಅನ್ನೋದು. ಈಗ ನಿಲ್ಬೇಕು ಅಂತ ಹೇಳ್ತೀರಾ? ಅವರೆಲ್ಲ ಚಪ್ಪಲಿ ಇಟ್ಕೊಂಡು ನಿಲ್ಬೇಕು. 100% ಕೊಟ್ರೆ ಅವ್ರಿಗೆ 1 ಲಕ್ಷ ಹಾಕ್ತಾರೆ, ಇಲ್ಲಾಂದ್ರೆ ಹಾಕಲ್ಲ ಅವರು. ನಾನು ಇವಾಗ ಹೇಳ್ತಾರೆ, ಇವಾಗ ನೀವು ಓಟ್ ಹಾಕಿದೆಯಲ್ಲ, ನಾನು ಗೆದ್ದೆಲ್ಲ ಹೆಂಗಮ್ಮ ಹಾಕ್ತೀನಿ ಅಂದರೆ ಅವಾಗ ಹೊಡಿಬೋದು. ನೀನು ಹೇಳಿದಕ್ಕೆ ನಾನು ಓಟ್ ಹಾಕಿರೋದನ್ನ ಹಾಕಿ ಅದಕ್ಕೆ ಹೊಡಿತಾ ಇದ್ದೀನಿ. ಇವಾಗ ನಂಗೆ ಹಾಕು ಅಂದರೆ ಹಾಕ್ತಾರಾ?
ಅಂದ್ರೆ ಯಾರ್ಯಾರ ಮೇಲೆ ಚಪ್ಪಲಿ ಪ್ರಯೋಗ ಆಗ್ಬೋದು? ಯಾರು ಟಕ ಅಂತಾರೋ ಅವ್ರಿಗೆ ಹೊಡಿಲೇಬೇಕು, 100% ಹೊಡಿಲೇಬೇಕು. ಇಲ್ಲ ಕೊಡ್ಬೇಕು, ಇಲ್ಲ 1 ಲಕ್ಷ ಕೊಡ್ಬೇಕ್ರಿ. ಇವಾಗ ಎಷ್ಟೋ ಜನ ಮುಗ್ಧರು ಇವಾಗ ಏನಂದ್ರೆ ಯಾರೋ ಹೂವು ಮಾಡ್ತಾ ಇರ್ತಾರೆ ಅಮ್ಮ. ಇವಾಗ ನಮ್ಮಮ್ಮನೇ ಹೂವು ಮಾಡ್ತಾರೆ, ನಾನು BJPಗೆ ಹಾಕ್ಸ್ತೀನಿ ಓಟ್ನ. 1 ಲಕ್ಷ ಹಾಕ್ತಾರೆ ಅಂತೀರ, ಅವ್ರು ನಾನು ಹಾಕಿದ್ದೀರ. ಇವಾಗ ನಮ್ಮನ್ನ ಕಳ್ಸೋದು ಹೋಗಲ್ಲಿ ನಿಂತ್ಕೋ ಹೊಡಿ ಅಂತ. ನಾವು ಟಕ ಅಂದಾಗ ನಾವು ಪಟ ನೋಡಿ ತಪ್ಪೇನಿಲ್ಲ. ಅವ್ರು ಹೇಳಿದಾರೆ, ನಾನು ನೋಡ್ತಿದ್ದೀನಿ ಅವ್ರ ಅಮ್ಮ ಯಾವ ಊರು ಅಲ್ವಾ, ಅದು ದೂಸರ ಮಾತೇನಿಲ್ಲ ತಾನೆ.